ಫ್ರಾನ್ಸಿಸ್ ಬೆಕನ್ ಅವರು ಒಂದು ಮಾತು ಹೇಳ್ತಾರೆ, ಆಫ್ ಸ್ಟಡೀಸ್ ಒಳಗಡೆ ಅನ್ನುವಂಥ ಒಂದು ಎಸ್ಸೆ ಅದು. ರೀಡಿಂಗ್ ಮೇಕತೆ ಫುಲ್ ಮ್ಯಾನ್ ಅಂತ, ರೈಟಿಂಗ್ ಮೇಕತೆ ಎಕ್ಸಾಕ್ಟ್ ಮ್ಯಾನ್ ಅಂತ, ಕೊನೆಗೆ ಕಾನ್ಫರೆನ್ಸ್ ಮೇಕತೆ ರೆಡಿ ಮ್ಯಾನ್ ಅಂತ. ಇದರ ಅರ್ಥ ಏನು? ಈ ಮಾತು ಯಾಕೆ ಹೇಳತ್ತೀನಿ ಅಂತಂದರೆ, ಇವತ್ತಿನ ಈ ವಿಡಿಯೋ ಒಳಗಡೆ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡಿ, ಒಬ್ಬರು ನನಗೆ ವೀವರ್ ಅವರು ನನಗೆ ಒಂದು ಕಮೆಂಟ್ ಮಾಡಿದರು. ಏನಂತಂದರೆ, ಸರ್ ನೀವು ಒಂದು ಫುಲ್ ಡೇಯನ್ನು ಈ ಎಷ್ಟು ಎನರ್ಜಿಯಿಂದ ಈ ಪ್ರೊಡಕ್ಟಿವ್ ಆಗಿ ಹೆಂಗೆ ನೀವು ಕಳಿತೀರಿ ಅಂತ ಕೇಳಿದ್ರು ಪ್ರಶ್ನೆ. ನನಗೆ ಈ ಪ್ರಶ್ನೆ ನೋಡಿ ಭಾಳ ಖುಷಿಯಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡತ್ತೀನಿ. ನೋಡಿ, ಆ ಡೇ ಅನ್ನೋ ಪ್ರತಿಯೊಂದು ಡೇನೂ ನಮಗೆ ಇಂಪಾರ್ಟೆಂಟೇ. ನಾವು ಫೋಕಸ್ ಮಾಡಬೇಕಾಗಿರೋದು ಒಂದು ಡೇಗೆ ಮಾತ್ರ. ಒಂದು 20 ಡೇಸ್ಗೆಲ್ಲ, 30 ಡೇಸ್ ಅಲ್ಲ, 40 ಡೇಸ್ ಅಲ್ಲ. ಓಕೆ, ನಾವು ಆ ಡೇನ ಪ್ರೊಡಕ್ಟಿವ್ ಆಗಿ ಕಳಿಬೇಕಂತಂದರೆ ನಮಗೆ ಒಂದು ಸ್ಪಷ್ಟವಾದಂಥ ಒಂದು 20 ದಿನದ ಒಂದು ಟೈಮ್ ಟೇಬಲ್ ಇರಬೇಕು. 20 ಡೇಸ್ ಫಾಲೋ ಮಾಡುವಷ್ಟು. ಆಮೇಲೆ ಆ ಟೈಮ್ ಟೇಬಲ್ ನಮಗೆ ರೂಢಿ ಆಗ್ತದೆ. ಈಗ ಕೆಲವೊಂದಿಷ್ಟು ಕಡೆ ಇದನ್ನು ಹೇಳ್ತಾರೆ, ಅಟಾಮಿಕ್ ಹ್ಯಾಬಿಟ್ ಅನ್ನೋ ಒಂದು ಬುಕ್ ಇದೆ. ಆ ಬುಕ್ಕನ್ನು ನೀವು ಓದ್ರಿ ಅಥವಾ ಅದರದ್ದು ಒಂದು ಸಾರಾಂಶ ತಿಳ್ಕೊರಿ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಈಗ ಪ್ರತಿಯೊಂದು ಕೆಲಸ ಕೂಡ ನಮಗೆ ಹೆಂಗಿದೆ ಅಂತಂದರೆ, ಪ್ರಾರಂಭದೊಳಗಡೆ ಅದನ್ನು ನಾವು ಮಾಡ್ತಾ ಹೋಗಬೇಕು. ಅಂದರೆ 10 ಗಂಟೆ ಆಯ್ತು ಅಂದರೆ ಬೆಳಗಿನ ಬ್ರೇಕ್ಫಾಸ್ಟ್, 2 ಗಂಟೆ ಆಯಿತು, 1:30 ಆಯಿತು ಲಂಚ್, 8 ಗಂಟೆ ಆಯಿತು ಅಂದರೆ ನಮಗೆ ಡಿನ್ನರ್, 10 ಗಂಟೆ, 2 ಗಂಟೆ ಮತ್ತು 8 ಗಂಟೆ ನಮಗೆ ಗಂಟೆ. ಈ 10 ಗಂಟೆ ಅಂದರೆ ಏನು ನೆನಪಾಗ್ತದೆ? ಬ್ರೇಕ್ಫಾಸ್ಟ್ ನೆನಪಾಗ್ತದೆ. ಹೀಗೆ ನಾವು ಒಂದಿಷ್ಟು ಹವ್ಯಾಸಗಳನ್ನು ರೂಢಿ ಮಾಡ್ಕೋಬೇಕು. 6 ಗಂಟೆ ಅಂದರೆ ಬೆಳಗ್ಗೆ ಏಳಬೇಕು, 6:30 ಅಂತಂದರೆ ಲೈಬ್ರರಿ ಒಳಗಿರಬೇಕು ಅಥವಾ ನಮ್ಮ ಸ್ಟಡಿ ರೂಮ್ದಾಗಿರಬೇಕು. 9 ಗಂಟೆ ಅಂದರೆ ಬೆಳಗಿನ ಊಟ ಮಾಡಬೇಕು. 1:30 ಅಂತಂದರೆ ಅಥವಾ 2 ಗಂಟೆ ಅಂದರೆ ಮಧ್ಯಾಹ್ನದ ಊಟ. ಹೀಗೆ ಒಂದು ನಮಗೆ ಟೈಮ್ ಟೇಬಲನ್ನು ಫಿಕ್ಸ್ ಮಾಡ್ಕೋಬೇಕು. ಒಂದನೇದು. ಇದರೊಳಗಡೆ ಏನೇನು ಇರಬೇಕಂತ ಹೇಳ್ತೀನಿ ನಾನು. ಟೈಮ್ ಟೇಬಲ್ ಒಳಗಡೆ ಮಾರ್ನಿಂಗ್ ಬೇಗನೆ ಏಳೋದಿರಬೇಕು. ಮಾರ್ನಿಂಗ್ ಎದ್ದ ತಕ್ಷಣವೇ 1 ಅಥವಾ 2 ತಾಸಿನೂ ಸ್ಟಡಿ ಸೆಷನ್ ಮುಗಿದಿರಬೇಕು. ಸಮೀಪ ಅಂದರೆ ಪರೀಕ್ಷೆಗೆ ನಾನು ಇತ್ತೀಚೆಗೆ ಓದ್ತಾ ಇದ್ದೀನಿ ಅನ್ನೋರಿಗಿದು. ಮತ್ತು ಇದಾದಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ಓದಬೇಕು ಒಂದು 3 ಸೆಷನ್. ಮಧ್ಯಾಹ್ನ ಊಟ ಆದಮೇಲೆ ರೆಸ್ಟ್ ಮಾಡಬೇಕು. ಇದಾದಮೇಲೆ ವಾಕಿಗೆ ಹೋಗಬೇಕು. ವಾಕ್ ಅಂದರೆ ಲಾಂಗ್ ವಾಕ್ ಹೋಗ್ರಿ, ಅಥವಾ ನೀವು ರನ್ನಿಂಗ್ ಹೋಗ್ತೀರಿ ರನ್ನಿಂಗ್ ಹೋಗ್ರಿ, ಎಕ್ಸಸೈಸ್ ಮಾಡ್ತೀರಿ ಎಕ್ಸಸೈಸ್ ಮಾಡಿ. ಈ ವಾಕ್ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಷನ್ ಮಾಡಿ, ಸಬ್ಜೆಕ್ಟ್ ಬಗ್ಗೆ, ಎಕ್ಸಾಮ್ ಬಗ್ಗೆ, ಪ್ರಿಪ್ರೇಷನ್ ಬಗ್ಗೆ, ಅಥವಾ ಅವತ್ತು ಓದಿರೋದ್ರ ಬಗ್ಗೆ. ಕ್ವಶನ್ ಪೇಪರನ್ನು ಕ್ವಶನ್ಸ್ ಮಾಡಿ. ಅದಕ್ಕೆ ನಾನು ಪ್ರಾರಂಭದೊಳಗೆ ನಿಮ್ಗೆ ಹೇಳಿದೆ, ರೀಡಿಂಗ್ ಮೇಕತೆ ಫುಲ್ ಮ್ಯಾನ್. ಬರೀ ಓದಿದರೆ ಅಷ್ಟೇ ನೀವು ಏನೂ ರೆಡಿ ಆಗಲ್ಲ. ಎಕ್ಸಾಮ್ಗೆ ಓದಬೇಕು, ಅದನ್ನು ನೋಟ್ ಡೌನ್ ಮಾಡಬೇಕು. ಬರೆದಾಗ ಎಕ್ಸಾಕ್ಟ್ ಮ್ಯಾನ್ ಆಗ್ತೀರಿ, ಅಂದರೆ ಸ್ಪೆಸಿಫಿಕ್ಕಾಗಿ ಕ್ಲಿಯರಾಗಿ ಗೊತ್ತಾಗತ್ತೆ. ಕಾನ್ಫರೆನ್ಸ್, ಇನ್ನೊಬ್ಬರ ಜೊತೆ ಡಿಸ್ಕಷನ್ ಮಾಡಿದಾಗ ನಿಮಗೆ ನಾ ರೆಡಿ ಇದ್ದೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಬೆಳೀತದೆ, ಅಂದರೆ ಆತ್ಮವಿಶ್ವಾಸ ಬರ್ತದೆ. ಕಾನ್ಫರೆನ್ಸ್ ಅಂದರೆ ಡಿಸ್ಕಷನ್ ಮಾಡಬೇಕು. ಇನ್ನು ಅದ್ರ ಜೊತೆಗೆ ಓದಿರೋದನ್ನು ನಾವು ಧ್ವನಿ ಮುದ್ರಿಕೆ ಒಳಗಡೆ ರೆಕಾರ್ಡಿಂಗ್ ಮಾಡಿ ಅದನ್ನು ಕೇಳಬೇಕು. ಹಿಂಗೆ ಮಾಡೋದ್ರಿಂದ ನಾವು ಪರೀಕ್ಷೆ ಒಳಗಡೆ ಚೆನ್ನಾಗಿ ಮಾಡ್ತೀವಿ. ಇದು ಜೊತೆಗೆ ಕೊನೆಗೆ ನಮ್ಮ ಒಂದು ಡೇಯಲ್ಲಿ ಇದಕ್ಕಿಂತ ಏನು ಪ್ರಾರಂಭದೊಳಗಡೆ ನಾನು ಇವತ್ತು ಏನು ಮಾಡ್ತೀನಿ ಅನ್ನೋದನ್ನು ನೀವು ಏನು ಮಾಡಬೇಕು, ಒಂದು ಕಡೆ ಡೈರಿ ಒಳಗೆ ಬರೀಬೇಕು. ಹಿಂಗೆ ಬರೆದಾಗ ನಮಗೆ ಒಂದು ಏನಾಗುತ್ತೆ, ಇವತ್ತು ನಾನು ಇದನ್ನು ಮಾಡಿ ಮುಗಿಸ್ಬೇಕು ಅನ್ನೋದು ಬರ್ತದೆ. ಒಂದು 20 ದಿನ ಇದನ್ನು ನೀವು ಏನು ಮಾಡಬೇಕು, ಫಾಲೋ ಮಾಡಬೇಕು. 20 ಡೇಸನ್ನು ನೀವೇನು ಮಾಡಬೇಕು, ಇದನ್ನು ಮುಂದುವರ್ಸ್ಕೊಂಡು ಹೋದರೆ ನಿಮಗೆ ಈ ಒಂದು ಹವ್ಯಾಸ ಜೊತೆಗೆ ಈ ಕ್ರಿಯೆಗಳ ಜೊತೆಗೆ ಒಂದು ಅನುಬಂಧ ಉಂಟಾಗ್ತದೆ. ಅದಕ್ಕೆ ನಾವು ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್ ಥಿಯರಿ ಒಳಗೆ ಕೂಡ ಇದನ್ನೇ ಹೇಳ್ತಾರೆ. ಅನುಬಂಧನ ಮಾಡೋದು ಅಂದರೆ ಗಂಟೆ ಹೊಡೆದಾಗ ಏನು ಮಾಡೋದು, ಜೊಲ್ ಸೋರಿಸ್ತದೆ, ಆಹಾರ ಬರ್ತದೆ ಅಂತ ಆಗ್ತದೆ. ಅಂದರೆ ಪ್ರಾರಂಭದೊಳಗೆ ಅದನ್ನು ಏನು ಮಾಡಿದರು, ಆ ಒಂದು ಹವ್ಯಾಸವನ್ನು ರೂಢ ಮಾಡಿಸಿ ಅದ್ರ ಜೊತೆಗೆ ಅನುಬಂಧ ಮಾಡಿದರು. ಹಾಗೆ ನಿಮ್ಮ ಹವ್ಯಾಸಿಗಳನ್ನು ಏನು ಮಾಡಬೇಕು, ನೀವು ನಿಮ್ಮ ಒಂದು ಕ್ರಿಯೆ ಜೊತೆಗೆ ಅನುಬಂಧ ಮಾಡಬೇಕು. ಅದು ಏನಾಗ್ತದೆ, ನಿಮಗೆ ರೂಢ ಆಗ್ತದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಸೊ ಹಿಂಗೆ ಮಾಡೋದ್ರ ಮುಖಾಂತರ ನಿಮ್ಮ ಓದಿನ ಒಳಗಡೆ ಸ್ಪಷ್ಟವಾಗಿ ತರ್ಬೋದು. ಬರೀ ಓದಬೇಡ್ರಿ, ಬರೀಬೇಡ್ರಿ, ಬರೀ ಕ್ಲಾಸಸ್ಗಳನ್ನು ನೋಡಬೇಡ್ರಿ. ಮಾರ್ನಿಂಗ್ ರಿವಿಷನ್ ಮಾಡಿ, ಮಧ್ಯಾಹ್ನ ಅಂದರೆ 10 ಗಂಟೆ ಮೇಲ್ಗಡೆ ಓದ್ರಿ,
2 ಗಂಟೆ ಮೇಲ್ಗಡೆ ಸ್ವಲ್ಪ ವಿಡಿಯೋ ನೋಡಿದ್ರೆ ವಿಡಿಯೋ ನೋಡಿ, ಸಂಜೆ ಡಿಸ್ಕಷನ್ ಮಾಡಿ, ನೈಟ್ ಅಗೇನ್ ಮತ್ತೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಥವಾ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಓದಿರೋದನ್ನು ಮತ್ತೊಂದು ಸಲ ನೋಡ್ತಾ ಹೋಗಿ ಅಥವಾ ನೀವು ಓದಿರೋದನ್ನೇ ಇನ್ನೊಬ್ಬರಿಗೆ ಹೇಳ್ತಾ ಹೋಗಿ. ಇದೆಲ್ಲ ಒಂದು ಆ್ಯಕ್ಟಿವಿಟಿ ನಿಮ್ಮ ಡೇ ಒಳಗೆ ಇರಬೇಕು. ಬರೀ ಓದಬೇಡಿ, ಬರೀ ಕ್ವಶನ್ ಪೇಪರ್ ಬಿಡಿಸ್ಬೇಡಿ, ಇವೆಲ್ಲಗಳನ್ನ ಮಾಡ್ತಾ ಹೋಗಿ. ಒಂದು ಸಬ್ಜೆಕ್ಟನ್ನು ಹಿಡಿದ್ರೆ ಮುಗಿಯೋವರೆಗೆ ಬಿಡಬೇಡ್ರಿ, ಅದನ್ನು ಅಷ್ಟು ಹುಚ್ಚನ್ನು ಬೆಳೆಸ್ಕೋರಿ. ಆಮೇಲೆ ಅದ್ರ ಮೇಲೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿ. ಮತ್ತೊಂದು ಸಲ ನಿಮಗೆ ನಾನು ಹೇಳ್ತೀನಿ ಹೆಂಗೆ ಡಿಸ್ಕಷನ್ ಮಾಡಬೇಕು, ಯಾವ ಟಾಪಿಕ್ ಮೇಲೆ ಹೆಂಗೆ ಮಾಡಬೇಕು, ಯಾವ ರೀತಿ ಮಾಡಿದರೆ ಚೆನ್ನಾಗಿರ್ತದೆ, ಅದ್ರದ್ದು ಸ್ಟೆಪ್ಸ್ ಹೆಂಗಿರ್ತಾವೆ, ಡಿಸ್ಕಷನ್ ಸ್ಟೆಪ್ಸ್ ಹೆಂಗಿರ್ತಾವೆ ಅನ್ನೋದನ್ನು ಮತ್ತೊಂದು ವೀಡಿಯೋಗೆ ಪ್ರತ್ಯೇಕವಾಗಿ ನಾನು ನಿಮಗೆ ತೋರಿಸ್ತೀನಿ. ನಾನು ಹೆಂಗೆ ಮಾಡ್ತೀನಿ ನಮ್ಮ ಫ್ರೆಂಡ್ಸ್ ಜೊತೆಗೆ ಅಂತ ತೋರಿಸ್ಕೊಡ್ತೀನಿ. ಅದ್ರ ಮುಖಾಂತರ ನೀವು ಕಲ್ಕೋತೀರಿ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋಬೋದು. ಇದ್ರ ಜೊತೆಗೆ ಏನಾದರೂ ಮತ್ತೆ ನಿಮಗೆ ಸೇರಿಸ್ಬೇಕಂದ್ರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಸೇರಿಸ್ಬೋದು. ಮತ್ತು ಮುಂದಿನ ಯಾವ ವಿಡಿಯೋ ಮಾಡಬೇಕು ಅನ್ನೋದನ್ನ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಾನು ಅದ್ರ ಮೇಲೆ ಮಾಡ್ತೀನಿ.